ಜೈಲಾಧಿಕಾರಿಗಳ ಮೇಲೆ, ಜೈಲು ಸಿಬ್ಬಂದಿ ಹಾಗೂ ಅಧಿಕಾರಿಗಳ ಮೇಲೆ ಹಲ್ಲೆಗೆ ಯತ್ನ ಆಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಮೇಲೆ ಲಘು ಲಾಠಿ ಪ್ರಹಾರ. ಜೈಲಿನ ಟವರ್ 1 ವಿಭಾಗದ 5ನೇ ಕೊಠಡಿಯಲ್ಲಿ ನಡೆದಿರುವಂತಹ ಘಟನೆ. ಜೈಲು ಅಧೀಕ್ಷಕ ಕರ್ಣಾಕ್ಷತ್ರಿ ನೇತೃತ್ವದಲ್ಲಿ ಬ್ಯಾರಕ್ ತಪಾಸಣೆ ವೇಳೆ 10ಕ್ಕೂ ಹೆಚ್ಚು ಮೊಬೈಲ್ಗಳು ಪತ್ತೆಯಾಗುತ್ತೆ. ಆಗ ಜೈಲಾಧಿಕಾರಿಗಳ ಮೇಲೆಯೇ ಕೈದಿಗಳಿಂದ ಹಲ್ಲೆಗೆ ಯತ್ನ ಆಗುತ್ತೆ. ಈ ವೇಳೆ ಲಘು ಲಾಠಿ ಪ್ರಹಾರ ನಡೆಸಿರುವುದು ಬೆಳಕಿಗೆ ಬಂದಿದೆ. ಕೈದಿಗಳಾದ ಇನಾಕ್ ಜಾಯ್ ಮತ್ತು ಓಕು ಆರೆಂಜ್ ಕೋರಿಲ್ ಡೆನಿಯಲ್ ಥಾಮಸ್ ವಿರುದ್ಧ ಎಫ್ಐಆರ್ ದಾಖಲು. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಜೈಲಾಧಿಕಾರಿಗಳ ಮೇಲೆ ಹಲ್ಲೆಗೆ ಯತ್ನ, ಲಘು ಲಾಠಿ ಪ್ರಹಾರ. ತಪಾಸಣೆ ಮಾಡಕ್ಕೆ ಅಂತ ಹೋದಂತ ಸಂದರ್ಭದಲ್ಲಿ ಆಗಿರುವಂತಹ ಸಿಚುವೇಶನ್ ನೋಡಿದೆ. ಜೈಲಿನ ಟವರ್ 1 ವಿಭಾಗದ 5ನೇ ಕೊಠಡಿಯಲ್ಲಿ ನಡೆದಿರುವಂತಹ ಘಟನೆ. ಜೈಲು ಅಧೀಕ್ಷಕ ಕರ್ಣಾಕ್ಷತ್ರಿ ನೇತೃತ್ವದಲ್ಲಿ ಬ್ಯಾರಕ್ ತಪಾಸಣೆ ನಡೆಯುತ್ತಾ ಇರುತ್ತೆ. ಬ್ಯಾರಕ್ ತಪಾಸಣೆ ವೇಳೆ 10ಕ್ಕೂ ಹೆಚ್ಚು ಮೊಬೈಲ್ಗಳು ಪತ್ತೆಯಾಗುತ್ತೆ. ಆಗ ಜೈಲಾಧಿಕಾರಿಗಳ ಮೇಲೆಯೇ ಕೈದಿಗಳಿಂದ ಹಲ್ಲೆಗೆ ಯತ್ನ. ಈ ವೇಳೆ ಲಘು ಲಾಠಿ ಪ್ರಹಾರ ನಡೆಸಿರುವಂತದ್ದು ಬೆಳಕಿಗೆ ಬಂದಿದೆ. ಕೈದಿಗಳಾದ ಇನಾಕ್ ಜಾಯ್ ಮತ್ತು ಓಕು ಆರೆಂಜ್ ಪ್ಯಾಟ್ರಿಕ್ ಕೋರಿಲ್ ಡೆನಿಯಲ್ ಥಾಮಸ್ ವಿರುದ್ಧ ಎಫ್ಐಆರ್ ದಾಖಲು. ಜೈಲಲ್ಲಿ ಇದ್ಕೊಂಡೇ ರೌಡಿಸಂ ಮಾಡ್ತಾರೆ ಅಂತ ಅಂದ್ರೆ ಇವರಿಗೆ ಯಾವ ರೀತಿಯಂತ ವ್ಯವಸ್ಥೆ ಸಿಗ್ತಾ ಇದೆ ಜೈಲಿನಲ್ಲಿ ಅಂತ. ಜೈಲಲ್ಲಿ ಮುದ್ದೆ ಮುರಿತಾ ಇದ್ರು ಈ ರೀತಿಯಾಗಿ ಜೈಲಾಧಿಕಾರಿಗಳ ಮೇಲೇನೆ ರೌಡಿಸಂ ಮಾಡ್ತಾರೆ ಅಂತ ಅಂದ್ರೆ ಕಾನೂನು ಮತ್ತಷ್ಟು ಸ್ಟ್ರಾಂಗ್ ಆಗ್ಬೇಕಾ? ಕಾನೂನಲ್ಲಿ ಹಲವಾರು ನಿಯಮಗಳು ಬದಲಾವಣೆ ಆಗಬೇಕಾ? ಈಗಾಗಲೇ ನಮ್ಮ ಕಮಿಷನರ್ ಎಲ್ಲೆಡೆ ಸಹಿತ ಮೊಬೈಲ್ಗಳನ್ನ ಜೈಲಿನಲ್ಲಿರುವಂತಹ ಕೊಠಡಿಗಳನ್ನ ಪರಿಶೀಲನೆ ಮಾಡಿ ಮೊಬೈಲ್ಗಳಾಗಿರ್ಬೋದು ಏನೆಲ್ಲ ವ್ಯವಸ್ಥೆ ಆಗ್ತಾ ಇದೆ, ಸ್ಪೆಷಲ್ ಆಗಿ ಏನು ವ್ಯವಸ್ಥೆ ಸಿಗ್ತಾ ಇದೆ. ಜೈಲು ಒಂದು ರೀತಿಯಲ್ಲಿ ಪರಪ್ಪನ ಅಗ್ರಹಾರ ರೆಸಾರ್ಟ್ ಆಗ್ಬಿಟ್ಟಿತ್ತು. ತಪ್ಪು ಮಾಡಿ ಹೋದಂತ ಕೈದಿಗಳಿಗೆ ರೆಸಾರ್ಟ್ ರೀತಿಯಲ್ಲಿ ಫೀಲ್ ಆಗ್ತಿತ್ತು ಜೈಲು. ಒಂದು ಸ್ವಲ್ಪ ಮಟ್ಟಿಗೆ ಇದೀಗ ಅದನ್ನ ನಿಯಂತ್ರಣ ಮಾಡೋದ್ರಲ್ಲಿ ಪೊಲೀಸ್ ಇಲಾಖೆ ಸಕ್ಸಸ್ ಆಗಿತ್ತು. ಬಟ್ ಈಗ ಮತ್ತೆ 10 ಮೊಬೈಲ್ ಫೋನ್ಗಳು ಅಲ್ಲಿ ಪತ್ತೆ ಆಗಿದೆ ಅಂತೆ. ಅಲ್ಲಿರುವಂತ ಜೈಲಾಧಿಕಾರಿಗಳಿರ್ತಾರಲ್ವಾ, ಅಲ್ಲಿರುವಂತ ಸಿಬ್ಬಂದಿಗಳಿರ್ತಾರಲ್ವಾ, ಅವರ ಒಂದು ಕೈವಾಡ ಇಲ್ಲದೆ, ಅವರ ಒಂದು ಸಹಾಯ ಇಲ್ಲದೆ ಈ ರೀತಿಯಾಗಿ ಅಲ್ಲಿರುವಂತ ಕೈದಿಗಳಿಗೆ ವ್ಯವಸ್ಥೆ ಸಿಗಬೇಕು ಅಂತ ಅಂದ್ರೆ ಹೇಗೆ ಸಾಧ್ಯ ಆಗುತ್ತೆ? ಕಳ್ಳನನ್ನ ಮನೆಯೊಳಗೆ ಇಟ್ಕೊಂಡು ಕಳ್ಳನಿಗಾಗಿ ಹೊರಗಡೆ ಹುಡುಕಾಟ ನಡೆಸಿದ್ರೆ ಹೇಗೆ ಆಗುತ್ತೆ? ಹಾಗಾಗಿ ಒಳಗಡೆ ಇರುವಂತದ್ನ ಈ ತರದ ಹುಳಗಳನ್ನ ಕಿತ್ತೊಗಿಬೇಕು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಎಸ್ ಅರುಣ್, ಒಂದ್ ಕಡೆ ಪರಪ್ಪನ ಅಗ್ರಹಾರದಲ್ಲಿ ಇಂಥ ವ್ಯವಸ್ಥೆಗಳು, ಈಗಾಗಲೇ ನಮ್ಮ ಕಮಿಷನರ್ ಇದ್ರ ಬಗ್ಗೆ ಹೆಚ್ಚಿನ ನಿಗಾವನ್ನ ತೆಗೆದುಕೊಂಡು ಒಂದಿಷ್ಟು ಕಾನೂನಿನ ಪ್ರಕಾರ ಸ್ಟ್ರಿಕ್ಟ್ ಆಗಿದೆ. ಬಟ್ ಆದ್ರೂ ಸಹಿತ ಈ ರೀತಿಯಾಗಿ ದರ್ಪ ತೋರ್ತಾರೆ ಜೈಲಿನಲ್ಲಿ ಅಂತ ಅಂದ್ರೆ ಹೇಗೆ ಅಂತ ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ? ವನಿತಾ, ಏನಂದ್ರೆ ಪರಪ್ಪನಗರ ಜೈಲಲ್ಲಿ ಒಂದು ಕೈದಿಗಳ ಮೇಲೆ ಒಂದು ಪೊಲೀಸರು ಒಂದು ಅಲ್ಲೇ ಮತ್ತೆ ಲಘು ಲಾಠಿ ಪ್ರಹಾರ ಮಾಡಿರುವಂತದ್ದು. ಅಂದ್ರೆ ಮಾರ್ಚ್ 29ನೇ ತಾರೀಕು ಏನು ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿನ ಕೆಲವೊಂದಷ್ಟು ಏನು ವಿದೇಶಿ ಕೈದಿಗಳು ಯಾರಿರ್ತಾರೆ, ವಿದೇಶಿ ಕೈದಿಗಳು ಬಂದ್ಬಿಟ್ಟು ಅಲ್ಲಿ ಏನು ಸಿಬ್ಬಂದಿಗಳು ಯಾರಿರ್ತಾರೆ ಪರಿಶೀಲನೆ ಮಾಡುವಂತದ್ದು, ಅವರ ಮೇಲೆ ಹಲ್ಲೆಗೆ ಮುಂದಾಗಿರುವಂತದ್ದು. ಈ ಸಂದರ್ಭದಲ್ಲಿ ಏನು ಜೈಲಿನ ಟವರ್ 1 ಏನಿರುತ್ತೆ ಅಲ್ಲಿ ವಿಚಾರಣಾ ಬಂದಿಗಳನ್ನ ವಿಭಾಗದಲ್ಲಿ 5ನೇ ಕೊಠಡಿ ಇರುತ್ತೆ. ಅಲ್ಲಿ ಕಾರ್ಯಗೃಹದ ಇಲಾಖೆ ಏನು ಡಿಜಿಪಿ ಅಲೋಕ್ ಕುಮಾರ್ ಮುಖ್ಯಸ್ಥರಾದ ನಂತರ ಏನು ಅವರು ಒಂದು ಸ್ಟ್ರಿಕ್ಟ್ ಆಕ್ಷನ್ಸ್ ಅನ್ನ ತಗೊಂಡಿದ್ರು. ಅದ್ರ ಜೊತೆಗೆ ಏನಂದ್ರೆ ಮೊನ್ನೆ ಒಂದಷ್ಟು ವಿಡಿಯೋಗಳು ಅಲೋಕ್ ಕುಮಾರ್ ಹೆಸರು ಹೇಳ್ಬಿಟ್ಟು ಒಂದು ವಿಡಿಯೋಗಳನ್ನ ಸಹ ಮಾಡಿದ್ರು. ಅದರ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಕೈದಿಗಳು ಪ್ರತಿಭಟನೆ ಮಾಡಿರುವಂತದ್ದು. ಆ ಸಂದರ್ಭದಲ್ಲಿ ಕೈದಿಗಳನ್ನ ಚದುರಿಸಲು, ಅಂದ್ರೆ ಕೈದಿಗಳೇ ಏನು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಕ್ಕೆ ಮುಂದಾದ್ರು. ಆ ಒಂದು ಸಂದರ್ಭದಲ್ಲಿ ಏನು ಅಲ್ಲಿನ ಜೈಲಿನ ಅಧಿಕಾರಿಗಳು ಕೈದಿಗಳ ಮೇಲೆ ಒಂದು ಗುಂಪನ್ನು ಚದುರಿಸಲು ಲಘು ಲಾಠಿ ಪ್ರಹಾರನ ಮಾಡಿರುವಂತದ್ದು. ಮತ್ತೊಂದ್ರ ಕಡೆ ಅಂದ್ರೆ ಬ್ಯಾರೆಕ್ ಪರಿಶೀಲನೆ ವೇಳೆ ಜೈಲಾಧಿಕಾರಿ ಮೇಲೆ ಹಲ್ಲೆಗೆ ಮುಂದಾಗಿದ್ರು. ಮತ್ತೆ ಈ ವೇಳೆ ಲಘು ಲಾಠಿ ಪ್ರಹಾರ ನಡೆಸಿರುವಾಗ ಬೆಳಕಿಗೆ ಬಂದಿರುವಂತದ್ದು. ಜೈಲು ಅಧೀಕ್ಷಕ ಕರ್ಣಾಕ್ಷತ್ರಿಯ
ದಲ್ಲಿ ಬ್ಯಾರಕ್ಗಳನ್ನು ಪರಿಶೀಲನೆ ಮಾಡ್ತಾ ಇದ್ರು. ಅಂದ್ರೆ ಏನಂದ್ರೆ ಜೈಲಿನಲ್ಲಿ ಏನು ಅಲೋಕ್ ಕುಮಾರ್ ಅವರ ಹೆಸರಲ್ಲಿ ವಿಡಿಯೋಗಳನ್ನೆಲ್ಲ ಸಹ ಹೊರಗಡೆ ಬಿಡುಗಡೆ ಆಗಿತ್ತು. ಈ ಸಂದರ್ಭದಲ್ಲಿ ಏನು ಜೈಲಿನ ಅಧಿಕಾರಿಗಳು ಅಲೋಕ್ ಕುಮಾರ್ ಅವರ ಸೂಚನೆ ಮೇರೆಗೆ ಒಂದು ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿನ ಕೈದಿಗಳು ಯಾರು ಬ್ಯಾರಕ್ಗಳನ್ನ ಓಪನ್ ಮಾಡ್ತಾ ಇದ್ದಿಲ್ಲ, ಮತ್ತೆ ಬ್ಯಾರಕ್ಗಳಿಗೆ ಬರಬಾರ್ದು ಅಂತ ಏನು ಅಡ್ಡವನ್ನ ಹಾಕಿದ್ರು. ಸೊ ಈ ಸಂದರ್ಭದಲ್ಲಿ ಏನು ಅಲ್ಲಿನ ಏನು ಸಿಬ್ಬಂದಿಗಳು ಬಂದ್ಬಿಟ್ಟು ಈ ರೀತಿ ಮಾಡಿರೋದು ಅಂತ ಗೊತ್ತಾಗಿರುವಂತದ್ದು. ಕೂಡಲೇ ಕೈದಿಗಳಾದ ಇನಾಯಕ್ ಇರ್ಬೋದು, ಮತ್ತೆ ಒಂದಷ್ಟು ಆ ಕೈದಿಗಳು ಯಾರು ಇರ್ತಾರೆ ಅವರ ಮೇಲೆ FIR ಸಹ ಇದೀಗ ಪರಪ್ಪನಗರಕ್ಕೆ ದಾಖಲಾಗಿರುವಂತದ್ದು. ವನಿತಾ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ. ಇನಾಕ್ ಅಂತೆ, ಥಾಮಸ್ ಅಂತೆ, ಕೊರಿಯಲ್ ಡೆನಿಯಲ್ ಅಂತೆ, ಇವ್ರಿಗೆ ಜೈಲು ಊಟ ತಿಂದೆ ಜಾಸ್ತಿ ಚರ್ಮ ದಪ್ಪ ಆಗಿರಬೇಕು. ಅದಕ್ಕೆ ಈ ರೀತಿಯಾಗಿ ಜೈಲಾಧಿಕಾರಿಗಳ ಮೇಲೆ ಹಲ್ಲೆಗೆ ಯತ್ನ ಮಾಡ್ತಾರೆ. ಅಂದರೆ ಕಾನೂನಿನ ಭಯ ಯಾವ ರೀತಿಯಾಗಿದೆ ನೋಡಿ ಅಂತ. ಒಂದು ಕಡೆ ಜೈಲು ಕಾನೂನು ಅಂತ ಅಂದರೆ ಭಯ ಪಡಬೇಕಾದಂಥ ಜನ ಇವತ್ತು ಏನು 1 ವರ್ಷನ 2 ವರ್ಷನ ಜೈಲಿಗೆ ಹೋಗಿ ಬಂದ್ಬಿಟ್ರೆ ಆಯಿತು ಅನ್ನುವಂಥ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಅಂದರೆ ಜೈಲಿನಲ್ಲಿ ಸಿಗುವಂಥ ವ್ಯವಸ್ಥೆ ಹಾಗೆ ಮಾಡ್ತಾ ಇದೆಯಾ ಅವರಿಗೆ? ಯಾವುದೇ ರೀತಿಯಾದಂಥ ಭಯ ಇಲ್ವಾ? ಅಷ್ಟು ಒಳಗಡೆ ಜೈಲಿನಲ್ಲೇ ಇದ್ಕೊಂಡು ಮುದ್ದೆ ಮುರಿತಾ ಇದ್ರು ಈ ರೀತಿಯಾಗಿ ಜೈಲಾಧಿಕಾರಿಗಳ ಮೇಲೆ ಹಲ್ಲೆಗೆ ಯತ್ನ ಮಾಡ್ತಾರೆ ಅಂತ ಅಂದರೆ ಇಂಥವ್ರಿಗೆ ಇನ್ನೂ ನಮ್ಮ ಕಾನೂನಲ್ಲಿ ಯಾವ್ಯಾವ ರೀತಿಯಾದಂಥ ಶಿಕ್ಷೆ ಕೊಡ್ಬೋದು, ಕಠಿಣ ಶಿಕ್ಷೆಯನ್ನು ಕೊಡಬೇಕು ಇವರಿಗೆ. FIR ದಾಖಲು ಮಾಡಿಕೊಂಡು ಅದಕ್ಕೆ ಏನೋ ಒಂದು ಮತ್ತೆ ಇಷ್ಟು ವರ್ಷ ಅಂತ ಶಿಕ್ಷೆ ಮಾಡಿ ಕೈ ಬಿಟ್ಬಿಡೋದಲ್ಲ. ಅಲ್ಲಿ ವ್ಯವಸ್ಥೆ ಸಿಗ್ತಾ ಇದೆಯಲ್ಲ, ಅವರಿಗೆ ಎಲ್ಲ ರೀತಿಯಾದಂಥ ವ್ಯವಸ್ಥೆ ಸಿಗ್ತಾ ಇದೆಯಲ್ಲ. ಒಂದು ಊಟದ ವಿಚಾರದಲ್ಲಾಗಿರ್ಬೋದು, ಮೊಬೈಲ್ ಫೋನ್ಗಳು, ಹೊರಗಡೆ ಸ್ಪೆಷಲ್ ಆಗಿ ಟ್ರೀಟ್ಮೆಂಟ್ ಒಳಗಡೆ ಸಿಗ್ತಾ ಇದೆಯಲ್ಲ, ಆ ಸ್ಪೆಷಲ್ ಟ್ರೀಟ್ಮೆಂಟ್ ಅವ್ರಿಗೆ ಹೇಗೆ ಸಿಗ್ತಾ ಇದೆ? ಅಲ್ಲಿರುವಂಥ ಸಿಬ್ಬಂದಿಗಳ ಸಹಾಯ ಇಲ್ಲದೆ ಇದಾಗ್ತಾ ಇದೆಯಾ? ಮೊದಲು ಅವರಲ್ಲಿ ಬದಲಾವಣೆ ಆಗಬೇಕು. ಅಂಥವ್ರು ಯಾರಿದಾರಲ್ಲ ಅವ್ರ ಮೇಲೆ ಮೊದಲು ಆ್ಯಕ್ಷನ್ಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಈಗಾಗಲೇ ಅಲೋಕ್ ಕುಮಾರ್ ಅವರು ಎಲ್ಲ ಜೈಲುಗಳನ್ನು ಪರಿಶೀಲನೆ ಮಾಡಿ ಎಲ್ಲೆಲ್ಲಿ ಯಾವ ರೀತಿಯಂಥ ವ್ಯವಸ್ಥೆ ಅಲ್ಲಿ ಕಾಣಿಸ್ತಾ ಇದೆ. ಇನ್ನು ನೋಡಿ, ಆ ಬ್ಯಾರಕ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳುವಂಥ ಚಾಯ್ಸ್ ಇತ್ತು ಕೈದಿಗಳಿಗೆ. ಹೆಚ್ಚಿನ ಒಂದು ಹಣವನ್ನು ನೀಡಿ ನಾನು ಈ ಬ್ಯಾರಕ್ಗೆ ಹೋಗ್ತೀನಿ, ಅವ್ರು ಈ ಬ್ಯಾರಕ್ಗೆ ಬರ್ಬೋದು ಅನ್ನುವಂಥ ಒಂದಿಷ್ಟು ವ್ಯವಸ್ಥೆಗಳು. ಆ ವ್ಯವಸ್ಥೆಯ ಬಗ್ಗೆ ಇದೀಗ ಅದಕ್ಕೂ ಕೂಡ ಕಾನೂನು ಬ್ರೇಕನ್ನು ಹಾಕಿದೆ. ಈ ರೀತಿಯಾಗಿ ಹಲವಾರು ಬದಲಾವಣೆಗಳು ಆಗಬೇಕು ಕಾನೂನಿನಲ್ಲಿ, ಅಂದಾಗ ಇಂಥ ಘಟನೆಗಳನ್ನು ತಡೆಯೋಕೆ ಸಾಧ್ಯ.